ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಇಷ್ಟು ಜನ ನೋಡ್ತಾ ಇದ್ದೀನಿ ಆ್ಯಂಡ್ ಪ್ರತಿ ಸರ್ತಿ ಈ ಫೇಸಸ್ ಮೀಡಿಯಾ ಯೂಶಲಿ ನೋಡೋ ಮುಖಗಳು ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಭಯ ಆಗ್ತಾಯಿತ್ತು, ಈಗ ಓಕೆ ಇವರೆಲ್ಲರೂ ಇದ್ದಾರೆ, ಒಬ್ಬಳೇ ಬಂದ್ರೂ ಇವರೆಲ್ಲರೂ ನಂಗೆ ಪರಿಚಯ ಇದ್ದಾರೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ. ಎಲ್ಲ ಗೆಸ್ಟ್ಗಳು ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ, ನಮಗೆ ಸಪೋರ್ಟ್ ಮಾಡೋಕ್ಕೆ ಸೋನಿ ಸರ್, ಕಾರ್ತಿಕ್, ದಿವ್ಯಾ, ಅರವಿಂದ್, ರಿಷಿ, ಓ ನನಗೆ ನೀವೆಲ್ಲ ಬರ್ತೀರೋ ಅಂತ ಗೊತ್ತಿರಲಿಲ್ಲ. ಓಕೆ, ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ನಮ್ಮ ಹೀರೋ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ರಿತ್ವಿಕ್. ಈ ಸಿನಿಮಾ ಕತೆ ಹೇಳೋಕ್ಕೆ ರಿಷಿ ಮತ್ತು ರಿತ್ವಿಕ್ ಅವರಿಬ್ಬರು ಬಂದಿದ್ದರು. ಕತೆ ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆ ನಾನು ಬೇರೆ ಶೂಟ್ ಒಪ್ಕೊಂಡ್ಬಿಟ್ಟಿದ್ದೆ. ನನಗೆ ಸಂದಿಗ್ಧ ಪರಿಸ್ಥಿತಿ. ಇವಾಗ ಚೆನ್ನಾಗಿದೆ ಕತೆ, ಆದರೆ ಡೇಟ್ಸ್ ಮ್ಯಾಚ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಕಷ್ಟಪಟ್ಟು ಇಲ್ಲ ಆಗಲ್ಲ ಅಂತ ಹೇಳಿಬಿಟ್ಟೆ. ಅದಾದಮೇಲೆ ಅವರಿಲ್ಲ ನೋಡಿ ಅದು ಇದು ಅಂತ ಹೇಳಿದ್ರು. ಮುಂದೆಯಿಂದ ಆಯಿತು, ಆಗಲೇ ಇಲ್ಲ, ತುಂಬ ಟೈಟ್ ಶೆಡ್ಯೂಲ್ ಆಗೋಯ್ತು. ದೆನ್ ಸರಿ ಅದು ಮುಗೀತು. ಒಂದು ತಿಂಗಳು, 1.5 ತಿಂಗಳು, 2 ತಿಂಗಳು ಆಯಿತು ಅನಿಸುತ್ತೆ. ಇವ್ರುಗಳು ಪೋಸ್ಟ್ ಹಾಕಿದ್ರು, ಆ್ಯಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ. ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು, ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು. ಸೊ ನಾನು ಕಳಿಸಿ ಇದನ್ನು ನಾನು ಶೇರ್ ಮಾಡ್ತೀನಿ, ಯಾರಾದರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಕಳಿಸಿ ನಾನು ಶೇರೂ ಮಾಡಿಬಿಟ್ಟೆ. ಸಿಗ್ತಾರೆ ಯಾರಾದರೂ ಅಟ್ಲೀಸ್ಟು, ಬೇರೆಯವ್ರು ಸಿಗಲಿ, ನನಗಂತೂ ಆಗಲಿಲ್ಲ ಅಂತ. ಅದಾದಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಚರಣ್ ಅವ್ರನ್ನ ಮೀಟ್ ಮಾಡಿದೆ. ಸೊ ನನಗೆ ಗೊತ್ತಿರಲಿಲ್ಲ ಇವ್ರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾಯಿದ್ರು, ನಿಶಾಂತ್ ಸರ್ ಎಲ್ಲರೂ ಈ ಕಾನ್ವರ್ಸೇಷನ್ ಆಗ್ತಾನೆ ಇತ್ತು ಅಂತ. ಸೊ ಶರಣ್ ಅವರು ಈ ಥರ ಏನು ಮಾಡ್ತಾಯಿದ್ದೀರಾ ಅಂತ ನನಗೆ ಕೇಳಿದ್ರು, ನೀವೇನು ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಸೊ ಅವಾಗ ಅವರು ನಾನು ಈ ಥರ ಒಂದು ಮಾನಮಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ. ಮಾನಮಿ ನನಗೆ ಗೊತ್ತು, ಮಾನಮಿ ಚೆನ್ನಾಗಿದೆ ಕತೆ, ಬಟ್ ಆಗಲಿಲ್ಲ ಶರಣ್ ಅಂತ ಹೇಳಿದಾಗ, ಅಯ್ಯೋ ಅವ್ರು ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಗೇನೋ ಡೇಟ್ಸ್ ಇಲ್ವಂತಲ್ಲ ಅಂತ. ಸೊ ನಾನು ಇಷ್ಟೆಲ್ಲ ಅಯ್ಯೋ ನನಗೆ ಅಷ್ಟು ಬಿಲ್ಡಪ್ ಏನಿಲ್ಲ, ಇವಾಗ ನಾನು ಮತ್ತೆ ಕತೆ ಕೇಳಲೇಬೇಕು. ಅವತ್ತು ಹಂಗೆ ಅನಿಸಿತ್ತು, ಚೆನ್ನಾಗಿದೆ ಅಂತ ಅನಿಸಿತ್ತು. ಈಗ ಮತ್ತೆ ಕೇಳಿ ಹಾಗೆ ಅನಿಸಿದ್ರೆ ಒಪ್ಕೊಂಬಿಟ್ಟು ಮಾಡೋಣ, ನೋಡೋಣ, ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ. ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ, ರಿಷಿ ಇನ್ನೊಂದು ಸರ್ತಿ ನನಗೆ ಕತೆ ಕೇಳೋಕ್ಕೆ ಇಷ್ಟ, ಆಗತ್ತಾ ಅಂತ. ದೆನ್ ರೋಚಿತ್ ಹಾಯ್, ನೀವು ಹಂಗೆ ಮುಖ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಯಾರಂತ ಗೊತ್ತಾ, ಹಾಯ್. ಸೊ ದೆನ್ ಅವರು ಮತ್ತೆ ಕತೆ ಹೇಳಿದ್ರು. ಅವತ್ತು ಎಷ್ಟು ಇಷ್ಟ ಆಯಿತು, ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯಿತು. ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವರು ಒಂದ್ಸರ್ತಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ, ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ. ಅವತ್ತು ಅದನ್ನು ಮಾಡಿದ್ರು. ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ, ಅದಾದಮೇಲೆ ಡೇಟ್ಸ್ ನೀವೇ ಮ್ಯಾನೇಜ್ ಮಾಡಬೇಕಾಯ್ತು. ಆಯಿತು, ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ. ಸೊ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ತುಂಬ ಪೇಷಂಟಾಗಿ ಪ್ರೊಡಕ್ಷನ್ ಕಡೆಯಿಂದ ಶಿಲ್ಪಾ ಮ್ಯಾಮ್ ದೇ ವೆರಿ ಸಪೋರ್ಟಿವ್. ಹಾಗೆ ಶುರುವಾದಂಥ ನನ್ನ ಜರ್ನಿ ವಿತ್ ಮಾನಮಿ ನನ್ನ ಹಣೆಯಲ್ಲಿ ಬರೆದಿತ್ತು, ಈ ಸಿನಿಮಾದಲ್ಲಿ ನಾನೇ ಮಾಡಬೇಕಂತ. ಸೊ ಏನೋ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಕಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರೆದಿತ್ತು ಅನಿಸುತ್ತೆ. ಸೊ ಹಂಗೆ ಸಿಕ್ಕಿದಂಥ ಸಿನಿಮಾ ನನಗೆ. ಈ ಸಿನಿಮಾಗೆ ಬಂದ ಮೇಲೆ ನನಗೆ ಎಂತೆಂಥ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯಿತು. ನನಗೆ ಶಿವು ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲ ಸಿನಿಮಾಗಿಂತ ವಿಭಿನ್ನವಾಗಿದೆ. ದಟ್ ಈಸ್ ದ ಥಿಂಗ್. ನಾವು ಒಂದೊಂದು ಪ್ರಾಜೆಕ್ಟಿಂದ ಒಂದೊಂದು ವಿಭಿನ್ನವಾಗಿ ಏನೋ ಒಂದು ತೊಗೊಂಡು ಮಾಡ್ತಾ ಇರಬೇಕು. ನಮ್ಮ ಕೆಲಸಗಳು ನಮಗೆ ಇಷ್ಟ ಆಗ್ತಾ ಹೋಗಬೇಕು, ವಿಭಿನ್ನ ಅನಿಸ್ಬೇಕು. ಹಾಗೆ ಅನಿಸಿದಂಥ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು. ಆ್ಯಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆ್ಯಕ್ಟರ್. ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರಲಿಲ್ಲ. ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡಬೇಕಾದ್ರೆ ನೋಡಿದ್ದು. ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನಿಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ. ಇದು ಯೂಶಲ್ ಆ್ಯಕ್ಟಿಂಗ್ ಅಲ್ಲ. ಸೀರಿಯಲ್ಗೆ ನಾವು ಏನು ನೋಡ್ತೀವಿ ಆ ಥರದ್ದು ಇವ್ರು ಏನೂ ಮಾಡ್ತಾ ಇಲ್ಲ ಅನ್ನೋದು ಒಂದು ಅನಿಸೆ ಹೋಗಿದ್ದಂಥದ್ದು ಉಂಟು. ಸೊ ನಾನು ನೋಡಿದ ಸೀರಿಯಲ್ಲು ರಿತ್ವಿಕ್ ಮತ್ತು ರಿಷಿ ಅವ್ರ ಸೀರಿಯಲ್ಲು. ಸೊ ಅದು ನಮ್ಮ ತಾಯಿಗೂ ತುಂಬ ಇಷ್ಟ ಆಯಿತು. ಇಬ್ಬರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರು. ಹಂಗಾದ್ಮೇಲೆ ಇವ್ರು ಮೀಟಿಂಗಲ್ಲಿ ನೋಡಿದೆ. ಮೀಟಿಂಗಲ್ಲೂ ನನಗೆ ಇವ್ರೇನು ಒಂದು ಮಾತು ಆಡಿರಲಿಲ್ಲ. ಸೊ ನೆಕ್ಸ್ಟು ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್, ಅವ್ರ ಆ್ಯಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ಅಂದರೆ ಅವ್ರದ್ದು 2 ವ್ಯಕ್ತಿತ್ವ, ಲೈಕ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಥರ ವರ್ಕ್ ಮಾಡ್ತಾರೆ. ಅವ್ರ ಯೂಶುವಲ್ ಸೆಲ್ಫ್ ಅಲ್ಲಿ ಯಾರ ಜೊತೆನೂ ಮಾತಾಡಲ್ಲ, ತುಂಬ ಸೈಲೆಂಟಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದರೆ ಇವರೇನ ಇದು ಮಾಡ್ತಾ ಇರೋದು. ಅದು ಕಾಮಿಡಿ ಆಗಿರ್ಬೋದು, ಫೈಟ್ ಆಗಿರ್ಬೋದು, ರೋಮ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಇದೇ ವ್ಯಕ್ತಿನ ಅಲ್ಲಿ ಕೂತಿದ್ದ ಸೈಡಲ್ಲಿ ಚೇರಲ್ಲಿ ಅಂತ ಅನ್ಸೋ ಹಂಗೆ ಮಾಡ್ತಾರೆ. ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು. ನಾನು ಏನೇ
ಅಂದರೆ ನಾನು ಆನ್ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡಿಬಿಟ್ಟಾಗ ಅದ್ರ ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ, ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್. ಅದು ಥ್ರೂ ಔಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ರಿತ್ವಿಕ್ ಕಡೆಯಿಂದ. ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೂ ಕೂಡ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿತ್ವಿಕ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇನಿಷಿಯಲಿ ನಾನು ಏನು ಅಂದ್ಕೊಂಡಿದ್ದೆ, ಓಕೆ ಹೇಗಿರ್ಬೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ, ಆ ಥಾಟ್ಸ್ನೆಲ್ಲನೂ ನೀವು ಐ ಥಿಂಕ್ ಒಂದು 360 ಡಿಗ್ರಿ ನೀವು ತಿರುಗಿಸಿ ನನಗೆ ಇದು ಹಿಂಗೆ ದಿಸ್ ಜರ್ನಿ ಇಸ್ ಗೋನ್ ಬಿ ಅಮೇಝಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ. ಅದು ಒಂದು ಥ್ಯಾಂಕ್ ಯು. ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು. ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಆ ಮಂಗಳೂರಿನ ಎಸೆನ್ಸ್ನ ಮಂಗಳೂರು ಹುಡುಗಿನೇ ಮಾಡೋಕ್ಕೆ ಸಾಧ್ಯ. ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಆ ಕಲರ್ ಟೋನ್ ಇರ್ಬೋದು, ಈ ಪ್ರತಿಯೊಂದು ಆ ಹೇರ್ ಸ್ಟೈಲಿಂದ ಇರ್ಬೋದು, ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಅದು ಇಲ್ಲ ಮಂಗಳೂರು ಹುಡುಗಿರು ಹಿಂಗೆ ಹಾಕಲ್ಲ, ಮಂಗಳೂರು ಹುಡುಗಿರು ಹೇರ್ ಹಿಂಗೆ ಸ್ಟೈಲ್ ಇರಲ್ಲ ಅಂತ ಒಂದು ಹಾಗೆ ಮಾಡಿದಂಥ ಏನೋ ಡೀಟೇಲಿಂಗ್ ಅಲ್ಲಿತ್ತು. ಅಫ್ಕೋರ್ಸ್ ಅದು ಶಿವ ಸರ್ ಜೊತೆ ಎಲ್ಲ ಆ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ. ಅದು ರಿತ್ವಿಕ್ ಅವರ ಡೈರೆಕ್ಷನ್ ಅಂದರೆ ಅವ್ರು ಪ್ರತಿ ಸರ್ತಿ ನೀವು ಮಾಡಿದ್ದೆ ಸರಿ ಅಂತ ಬಿಡೋದು, ಅವಾಗ ನಮ್ಮ ಬೆಳವಣಿಗೆ ಏನೂ ಇರಲ್ಲ ಅದರಲ್ಲಿ. ಬಟ್ ಚೆನ್ನಾಗಿ ಮಾಡಿದಾಗ ಸೂಪರ್ಬ್ ಆಗಿತ್ತು ಅಂತ ಹೇಳಿ ಏನಾದರೂ ಆ ದೀಕ್ಷಳಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಅದನ್ನು ಕರೆಕ್ಟ್ ಮಾಡಿ ನನಗೆ ಅದನ್ನು ನನ್ನ ಸ್ಕ್ರೀನ್ ಮೇಲೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದು ಇಟ್ ವಾಸ್ ವೆರಿ ನೈಸ್. ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನಿಸ್ಲೇ ಇಲ್ಲ. ಸೊ ಅದು ತುಂಬ ಸಪೋರ್ಟಿವ್ ಆಗಿ ಅವರಿದ್ರು. ಆ್ಯಂಡ್ ಈ ಕಥೆ ಸುದಿ ಅವ್ರು ಬರೆದಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದರಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಸೊ ಎಲ್ರಿಗೂ ನೋಡೋಕ್ಕೆ ಸಿಗತ್ತೆ. ಅಮೇಝಿಂಗ್ ಟೀಮ್. ಬೇಸಿಕಲಿ ನನಗೆ ಸೋನು ಅವ್ರ ಜೊತೆ ನನಗೆ ಕಾಂಬಿನೇಷನ್ ಅಷ್ಟು ಇರಲಿಲ್ಲ, ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಶಿ ಈಸ್ ಅನ್ ಅ ಫ್ಯಾಬುಲಸ್ ಜಾಬ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಸೊ ನನಗೆ ಐ ಆಮ್ ವೆರಿ ಈಗರ್ಲಿ ವೇಟಿಂಗ್. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವ್ರ ಕೆಲಸ ಲೈಕ್ ಸರ್ ಸೆಟ್, ನಿಮಗೆ ನಿಜ ಸೆಟ್ ಯಾವುದು, ಅದು ಲೊಕೇಶನ್ ಯಾವುದು, ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ, ಹಂಗೆ ಮಾಡಿದ್ದಾರೆ. ಸೊ ಎವ್ರಿಬಡಿ, ಆಲ್ ದಿ ಆ್ಯಕ್ಟರ್ಸ್, ನನಗೆ ಒಬ್ರೊಬ್ರನ್ನ ಹೇಳ್ತಾ ಹೋದರೆ ಹಂಗೆ ಹೋಗುತ್ತೆ. ನನ್ನ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು, ಸಂತು, ನನಗೆ ಅವರು ನಾನು ಏನೋ ಒಂದು ಮರೆತು ಹೇಳ್ಬಿಡ್ತೀನಿ, ನಾನು ಅವ್ರಿಗೆ ಥ್ಯಾಂಕ್ ಮಾಡಬೇಕು. ಸೊ ನಾನೇನೋ ಒಂದು ಮರ್ತರೂ ಆ ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ದೀಕ್ಷಳ ಪಾತ್ರ ಅಂತ ಬಂದರೆ, ಇವಳು ಏನು ಡಿಸೈಡ್ ಮಾಡ್ತಾಳೆ, ಏನನ್ನು ಅಂದ್ಕೊಂಡು ಏನು ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲ್ಲ. ಸೊ ಅಂಥದ್ದೊಂದು ಪಾತ್ರ. ಆ ಪಾತ್ರಕ್ಕೂ ಚೈತ್ರೊಳಗೂ ಅಜಗಜಾಂತರ ವ್ಯತ್ಯಾಸ. ನಾನು ವೆರಿ ಕ್ಯಾಲ್ಕುಲೇಟಿವ್, ನಾನು ಹಿಂಗೆ ಇದೇ ಆಗಬೇಕು, ಈ ಟೈಮ್ಗೆ ಆಗಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು. ಬಟ್ ದೀಕ್ಷಾ ಹಂಗೇನೂ ಅಲ್ಲ. ಶಿ ಈಸ್ ವೆರಿ ಎಮೋಷ್ನಲ್, ಶಿ ಈಸ್ ರಿಯಾಕ್ಟಿವ್. ಅಲ್ಲಿ ಏನು ಅನಿಸುತ್ತೋ ಅದನ್ನು ಮಾಡುವಂಥವಳು. ಆ್ಯಂಡ್ ಯಾವುದಕ್ಕೂ ಏನೋ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್. ಅವಳು ತಗೊಳ್ಳೋ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪ ಅಂತ ತೂಗದೆ ಅವಳ ಜೀವನಾನ ಅವಳು ನಡೆಸಿ, ಅವಳಿಗೆ ಅನ್ಸಿದ್ದನ್ನ ಹೇಳಿ, ಅವಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ. ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು. ಜೋರು ಮಳೆ ಬಂದು ಸ್ಟಾಪ್ ಆದಂಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.